ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಬ್ಲಾಗ್ ಅಂದ್ರೆ ಕರ್ಲೆ ಸಾರು ಮಾಡ್ತವ್ರೆ. ನಮ್ಮ ಅಕ್ಕನ ಮನೆಗ್ ಬಂದಿದ್ದೀವಿ ಬುಕ್ಸ್ ಸಾಗರಕ್ಕೆ ಹತ್ನಳ್ಳಿಲಿ. ಇಲ್ಲಿ ನೋಡಿ ಅದಕ್ಕೆಲ್ಲ ಬೇಕಾಗಿರೋದು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದೀವಿ. ಇದೇನಮ್ಮ ಹೆಸರು? ಸೋರೆಕಾಯಿ, ಹೀರೆಕಾಯಿ, ಆಲೂಗೆಡ್ಡೆ, ಕ್ಯಾರೆಟ್ ಎಲ್ಲ ಕಟ್ ಮಾಡಿದೀವಿ. ಇನ್ನ ಇಲ್ಲೆಲ್ಲ ಐತೆ, ಇದೆಲ್ಲ ಐತೆ ಗೈಸ್. ಇನ್ನ ಇಲ್ಲೆಲ್ಲ ಕಟ್ ಮಾಡ್ಬೇಕು ತರಕಾರಿಗಳು. ಕೊಡ್ರಿ ಇಲ್ಲಿ ಹಂಗೆ ನೋಡಿ ನಮ್ ಕ್ಯಾಮ್ರಾಮನ್. ಹಾಯ್, ಅವ್ರ ತಂಗಿ. ನಮ್ಮ ಅಕ್ಕ ನೋಡ್ರಿ ಗೈಸ್ ಹೂವ ಕಟ್ತವಳೆ. ನಾನು ಇಲ್ಲಿ ವೆಜಿಟೇಬಲ್ ಕಟ್ ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕ ಇಲ್ಲಿ ಅಲ್ಲಿ ನೋಡ್ರಿ ಅಮ್ಮ ನಾನು ಬೇಕು ಅಂತ ಅಲ್ಲಿಂದ ಬಗ್ ನೋಡ್ತವ್ರೆ. ಗೈಸ್ ಇಲ್ಲಿ ಯಾರು ಕಾಣಿಸ್ತವ್ರ ನಿಮ್ಗೆ? ಇಲ್ಲ. ನಾನು ಬೇಕು. ನಮ್ಮ ಅಕ್ಕನ್ನೇ ಮುಚ್ಕೊಂತೈತೆ. ನೋಡಿ ಇದೆ ಏನಿದೆ ಹೆಸರು? ಕರ್ಲೆ. ನೋಡಿ ಹಿಂಗಿರುತ್ತೆ, ಅದನ್ನ ಕ್ಲೀನ್ ಮಾಡ್ಬೇಕು. ನಮ್ಮ ಅಕ್ಕ ಕ್ಲೀನ್ ಮಾಡ್ತಾರೆ. ನೋಡ್ರಿ ಅಷ್ಟು ಬರೀ ಕಸನೇ ತುಂಬೈತೆ. ಅಷ್ಟು ಬಿಡ್ಸಿದ್ಕೆ ಒಂದ್ ಕವರ್ ಕಸ ಸಿಕ್ತು. ಇದ್ ಮಾತ್ರ ಇಷ್ಟೇ ಸಿಕ್ತು. ಇದಲ್ಲೂ ಇನ್ನ ವೇಸ್ಟೇಜ್ ಐತೆ ತಾನೆ. ಎರ್ಜಿದು ವೇಸ್ಟ್ ಆಗುತ್ತೆ. ಮುಂದೆ ಈ ಪಾರ್ಟ್ ಮಾತ್ರ ಅಷ್ಟೇ, ಇದೆಲ್ಲ ಕ್ಯಾನ್ಸಲ್. ಇದಲ್ಲೂ ಅರ್ಧ ವೇಸ್ಟ್. ಕಸ ಮಾತ್ರ ಜಾಸ್ತಿ ಸಿಕ್ತು ಗೈಸ್. ಕರ್ಲೆ ಮಾತ್ರ ಇಷ್ಟೇ ಸಿಕ್ತು. ಆಮೇಲೆ ಇಷ್ಟು ಸಿಕ್ಕೈತೆ. ಇವಾಗ ತೊಳೆದಾದ್ಮೇಲೆ ಇನ್ನು ಎಷ್ಟು ಸಿಕ್ಕುತ್ತೋ ಗೊತ್ತಿಲ್ಲ. ಇವಾಗ ನೀರಲ್ಲಿ ಹಾಕ್ಬಿಟ್ಟು ಉಣ್ಣೆ ಹಾಕೋದು. ಬೆಳಗ್ಗೆ 7 ಸತಿ ವಾಶ್ ಮಾಡೋದು. ಬೆಳಗ್ಗೆ ಸಿಕ್ತೀನಿ ಗೈಸ್. ನೋಡ್ರಿ 6 ಸತಿ ತೊಳ್ದವ್ರೆ, ಇದು 7ನೇ ಸತಿ. ಫೈನಲ್ ಟಚ್ ಅಪ್. ಇದು 7ನೇ ಸತಿ ತೊಳೆದ್ಮೇಲೆ ಇವಾಗ ಸಾಂಬಾರ್ ರೆಡಿ ಮಾಡ್ತಾರೆ. ಇವಾಗ ಏನೇನ್ ಬೇಕು ಹೇಳಿ ಸಾಂಬಾರ್ಗೆ? ಕಾಳು ನೆನ್ಸಿಟ್ಕೊಂಡಿದ್ರು, ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ವಿ. ಇಲ್ಲಿ ಕರಡೆ ಫುಲ್ ಅದೆಲ್ಲ ತೊಳೆದು ರೆಡಿ ಆಗಿದೆ. ಇವಾಗ ಇದನ್ನೆಲ್ಲ ಬಾಯ್ಲ್ ಮಾಡ್ಕೊಳ್ಬೇಕು. ಕರಿಗಳು ನೋಡಿ ಗೈಸ್, ಇಷ್ಟು ನೀರಿದ್ರೆ ಸಾಕು. ಅದ್ರ ಮೇಲೆ 1 ಇಂಚ್ ಅಷ್ಟೇ. ಇವಾಗ ಇದನ್ನ ಕ್ಲೋಸ್ ಮಾಡೋದು. ಎಷ್ಟು ವಿಸಿಲ್ ಹಾಕ್ಬೇಕು ಕಾವ್ಯಕ? ಇದು 2 ವಿಸಿಲ್ ಹಾಕಿದ್ರೆ ಸದ್ಯಕ್ ಸಾಕು. ಮತ್ತೆ ಆಮೇಲೆ ಬಾಯ್ಲ್ ಮಾಡ್ಬೇಕು. ಇನ್ನು ಸೊಪ್ಪು ಹಾಕ್ಬೇಕು. ಇದಕ್ ಮಸಾಲೆ ಎಲ್ಲ ಆಡ್ ಮಾಡಿ ಮತ್ತೆ ಆಮೇಲೆ ಇವಾಗ ಕಾಳು, ತರಕಾರಿ ಮತ್ತೆ ಅದು ಕರ್ಲೆ ಇಷ್ಟನ್ನು 2 ವಿಸಿಲ್ ಹಾಕೋಬೇಕು. ಒಂದ್ ನೈಟ್ ಫುಲ್ ಅದನ್ನ ನೆನ್ಸಿಟ್ಟಿದೀವಿ ಕರ್ಲೆನ. ಸೊ ಬೆಳಿಗ್ಗೆ ಎದ್ದು 7 ಟೈಮ್ಸ್ ಅದನ್ನ ವಾಶ್ ಮಾಡಿದೀವಿ. ಎಲ್ಲಾ ತರಕಾರಿಗಳು ಹಾಕೊಳ್ಬಹುದು, ಇನ್ಕ್ಲೂಡಿಂಗ್ ಕೆಲವೊಬ್ರು ಬೀಟ್ರೂಟ್ ಹಾಕ್ತಾರೆ. ಸೊ ಇಲ್ಲಿ ಬೀಟ್ರೂಟ್ ನ ಆಡ್ ಮಾಡಿಲ್ಲ. ಕಾಳುಗಳೆಲ್ಲ ನೆನ್ಸಿಟ್ಟು ಅದನ್ನ ಹಾಕಿದೀವಿ. ಕರಳೆ ಹಾಕಿದೀವಿ. ಮತ್ತೆ ಸೊಪ್ಪುಗಳು ಹಾಕ್ಬೋದು. ನುಗ್ಗೆ ಸೊಪ್ಪು ಹಾಕ್ಬೋದು. ಬಟ್ ನಾನು ಇಲ್ಲಿ ನುಗ್ಗೆ ಸೊಪ್ಪು ಸಿಕ್ಕಿಲ್ಲ ಅಂತ ಹಾಕಿಲ್ಲ. ಬೇಕಿದ್ರೆ ನೀವು ಅದನ್ನು ಆಡ್ ಮಾಡ್ಕೊಳ್ಬಹುದು. ಅಂಡ್ ದೆನ್ ಯಾವ್ದು ದಂಟಿನ ಸೊಪ್ಪು, ದಂಟಿನ ಸೊಪ್ಪು ಮತ್ತೆ ಅಣ್ಣೆ ಸೊಪ್ಪುನು ಆಡ್ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪು ಆಪ್ಷನ್. ಇದ್ರೆ ಹಾಕೊಳ್ಬಹುದು. ನುಗ್ಗೆ ಸೊಪ್ಪು ಆಪ್ಷನ್. ಸೊಪ್ಪು ಹಾಕ್ಬಿಟ್ಟು ಮಾಡ್ಲೇಬೇಕು. ದಂಟಿನ ಸೊಪ್ಪು ಮೇನ್. ದಂಟಿನ ಸೊಪ್ಪು, ನುಗ್ಗೆ ಸೊಪ್ಪು ಮತ್ತೆ ಅಣ್ಣೆ ಸೊಪ್ಪು. ಬಟ್ ಹಳ್ಳಿಗಳ ಕಡೆ ಎಲ್ಲ ಸಿಗುತ್ತೆ. ಇಲ್ಲಿ ಸ್ವಲ್ಪ ಡೌಟ್. ಅರ್ಜೆಂಟ್ಗೆ ಯಾವ್ದು ಸಿಕ್ಕಿಲ್ಲ. ಯಾವ್ದು ಸಿಕ್ಕಿದೆ ಎಲ್ಲ ಹಾಕಿದೀವಿ. ಗೈಸ್ ನೋಡ್ರಿ, ನಮ್ಮ ಅಕ್ಕ ಜನರು ಎಷ್ಟು ಡೀಪ್ ಆಗಿ ಸ್ಲಿಪ್ ಮಾಡ್ತವ್ರೆ. ನಮ್ಮ ಮಗ ನೋಡ್ರಿ, ಬ್ಲಾಗ್ ಮಾಡ್ತೀನಿ ಅಕ್ಕ, ಬ್ಲಾಗ್ ಮಾಡ್ತೀನಿ ಅನ್ಬಿಟ್ಟು ನನ್ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಇನ್ನೂ ಅಣ್ಣ ಇದ್ದಿಲ್ಲ. ಅಪ್ಪು ಎದಾಳು? ಓಯ್
ಇಲ್ಲಿ ನೋಡಿ, ಇಲ್ಲಿ ಬ್ಲಾಗ್ ಮಾಡ್ತೀನಿ. ನೋಡಿ guys, ನಾಚಿಕೆ. ಬೇಗ ಎದ ಆಯ್ತು. ಟೈಮಾ 7:30. 7:30ಗೆ 8:30 ಅಂತೋಳೆ. ತೆಂಗಿನಕಾಯಿ ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ತಂಗಿ ಎದೋ ಅಪ್ಪು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಓ ಪೈಲ್ವನ್ ಪಾಪಣ್ಣ. ಎದ ಬಾ, ಆಯ್ತು ಆಯ್ತು ತಗೋ ಬರೋಣ ಒಂದ್ ರೌಂಡ್. ಎಷ್ಟು ಗಂಟೆಗೆ ಬಚ್ಚಾ? 12 ಗಂಟೆ. ಆಯ್ತು ಇವಾಗ ಬಾ, ಒಂದ್ ರೌಂಡ್ ಹೊಡ್ಕೊಂಡ್ ಬರೋಣ. ಹಾಲ್ ತಗೊಂಡು ಎದ್ದ ನನ್ ಮಗ. ಅಕ್ಕ ಗುಡ್ ಮಾರ್ನಿಂಗ್. ಗುಡ್ ನೈಟ್ ಹೇಳೋಳ್ಗೆ. ಗುಡ್ ನೈಟ್. ತಾಚಿ ಮಾಡು, ಸ್ಕೂಲ್ಗೆ ಹೋಗಲ್ಲ. ಆಗಿರೋ ಗಾಡಿ ಹೇಳು. ಅಲ್ಲ, ಬೆಳಿಗ್ಗೆ ನಮ್ಮ ಮಂಜಣ್ಣ ಪಂಚರ್ ಆಗಿರೋ ಗಾಡಿನ ಏರ್ ಹೊಡಿತಾವ್ರೆ. ಯಾವಾಗ್ಲೂ ನನ್ನ ನಡ್ಕೊಂತಾನೆ, ಮಂಜಣ್ಣ ನಿಂಗ ಆಗ್ಬೇಕಿದೆಲ್ಲ. ಮಂಜ ಫುಲ್ ಸುಸ್ತಾಗಿದ್ಯಾ, ತಗೋ ಎಳ್ನೀರ್ ಕುಡಿ. ಆತಾ ಮೇಲಕ್ ಬಂತಾ? ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಒಂದೊಂದಲ್ಲ ನೋಡಿ ಗೈಸ್, ಅವಾಗ ಎಷ್ಟ್ ಚೆನ್ನಾಗಿ ಕ್ಯೂಟ್ ಆಗಿದ್ದ. ಇವಾಗ ನೋಡ್ರಿ ಚೆನ್ನಾಗೇ ಇಲ್ಲ. ಅದು 2 ವಿಜಿಲ್ ಆಯ್ತು ನೋಡಿ. 2 ವಿಜಿಲ್ ಆಯ್ತು, ಸೊಪ್ಪು ಬೆಂದಿದಾಯ್ತು. ಎಲ್ಲ ಕಾಳು ಎಲ್ಲ ಸೊಪ್ಪೆಲ್ಲ ಕ್ಲೀನ್ ಆಗಿ ಬೆಂದೈತೆ. ಇವಾಗ ಈ ಮಸಾಲೆ ಹಾಕ್ಬೇಕಂತ. ಏನೇನ್ ಹಾಕಿದ್ದಿ ಕಾಯಿ ಮಸಾಲೆಗೆ? ತೆಂಗಿನಕಾಯಿ, ಮೆಣಸು, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಆಮೇಲೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು. ಇವಾಗ ಹಾಕ್ತ್ಯಾ? ಹಾಕು. ಏನಮ್ಮ ಇವಾಗ ಅಷ್ಟೇ. ಇದನ್ನ ಮತ್ತೆ ಎಷ್ಟು ವಿಸಿಲ್ ಕೂಗ್ಸ್ಬೇಕು? ವಿಜಿಲ್ ಇಲ್ಲ, ಅದು ಹಂಗೆ ಸ್ವಲ್ಪ ಬೆಂದ್ರೆ ಅಷ್ಟೇ. ಮಸಾಲೆ ಬೇಯ್ಬೇಕು. ಮಸಾಲೆ ಎಲ್ಲ ಬೆಂದ್ರೆ ಸಿಗೋಣ ಗೈಸ್. ಬಾನೆ 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 ನಾನು ಮೇಘ ತಾನೆ. ಬಾನೆ 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 ನಾನು ಮೇಘ ತಾನೆ. ಸನಿಹದಲು ಸಲಿಗೆಯಲು ನೀನಿಲ್ಲವೇ, ಮಳೆಯೊಳಗೂ ಇಳೆಯೊಳಗೂ ಒಂದಾಗುವೆ. ಮಾತಲಿ ಹೇಗೆ ಹೇಳಲಿ ಪ್ರೀತಿಯ ಭಾಷೆ ಬಲ್ಲೆಯ, ಕಣ್ಣಲ್ಲಿ ವಿನಿಮಯವಾಗಲಿ ಹೃದಯಗಳ ವಿಷಯ. ನೀತಾನೇ ಅರ್ಧಾಂಗಿ, ನಾನೆನ್ನ ಸಹಭಾಗಿ. ನೀತಾನೇ ದೊರೆಸಾನಿ, ನಾನು ಚೆನ್ನಾಗ್ ಕಾಣಿಸ್ತೀವಿ. ನಮ್ಮ ಹೆಲ್ಪರ್ ಕುಕಿಂಗ್ ಬ್ಲಾಗ್ ಮಾಡ್ತಾ ಇದ್ವಿ ನಾವು ನಮ್ಮ ಅಕ್ಕ ಅಂತ. ಲೈಟ್ ತಗೊಂಡ್ ಲೈಟ್ ಹಾಕ್ಬಿಟ್ಟು ಬ್ಲಾಗಿಗೆ ಹೆಲ್ಪ್ ಮಾಡ್ತಾನೆ. ಥ್ಯಾಂಕ್ ಯು. ಇವ್ರು ಸ್ಟೂಡೆಂಟ್ ಕೊಟ್ಟಿರೋದು ಗೈಸ್, ನಮ್ಮ ಅಕ್ಕ ಟೀಚರು ನೋಡಿ. ಅವ್ರು ಸ್ಟೂಡೆಂಟ್ ಕೊಟ್ಟಿರೋದು ಬೆಸ್ಟ್ ಟೀಚರ್ ಅಂತ. ಆಮೇಲೆ ಕೀ ಬಂಚ್ ಗೈಸ್ ನೋಡಿ, ನನ್ನ ತಮ್ಮ ಬ್ಲಾಗ್ ಮಾಡಕ್ಕೆ ಸೆಟಪ್ ಎಲ್ಲ ಆಗೈತೆ ನೋಡಿ. ಇಲ್ಲಿ ಕ್ಯಾಮ್ರಾ ಸೆಟ್ ಮಾಡಿದೀನಿ, ಕುಂತಿದ್ದೀನಿ. ಇವಾಗ ಅವನು ಸ್ಟೋರಿ ಹೇಳಿ ಬ್ಲಾಗ್ ಮಾಡ್ತಾನೆ. ಇವಾಗ ಅವ್ನ್ ಬ್ಲಾಗ್ ಟ್ರಯಲ್ಸ್ ಮಾಡಿ ಇವಾಗ. ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಂದ ಮಗ ಹೋಗ್ತಾನೆ ಸ್ಕೂಲ್ಗೆ, ಎಕ್ಸಾಮ್ ಐತೆ. ಅದಕ್ಕೆ ಹೊಡ್ ಬಾ. ಆಲ್ ದ ಬೆಸ್ಟ್, ಚೆನ್ನಾಗಿ ಬರಿ. ಬೈ ಬೈ. ಹೋಗ್ ಬೈ ಬೈ ಬೈ. ನಮ್ಮ ಅಕ್ಕನೂ ಸ್ಕೂಲಿಗೆ ರೆಡಿ ಆಯ್ತವ್ರೆ ಗೈಸ್. ಸ್ಟೂಡೆಂಟ್ ಅಲ್ಲ, ಟೀಚರ್ ಅಷ್ಟೇ. ಇವ್ರು ಹೋಗಲ್ಲ. ಸುಮ್ಮನೆ ಯೂನಿಫಾರ್ಮ್ ಹಾಕೊಂಡಿದ್ದೀನಿ. ನಮ್ಮ ಅಕ್ಕ ಸ್ಕೂಲ್ಗೆ ಹೋಗ್ತವ್ರೆ, ಟೀಚರು. ಅವ್ರ ಮಗ ಸ್ಟೂಡೆಂಟ್, ಅವನು ಎಕ್ಸಾಮ್ ಐತೆ ಅಂತ ಹೋಯ್ತಾರೆ. ಬೈ ಬೈ. ಹುಷಾರು ಚೆನ್ನಾಗಿ ಬರ್ರಿ ಗೈಸ್ ಅಷ್ಟೇ. ಇವಾಗ ಇಡೀ ಮನೆಯಲ್ಲಿ ನಮ್ಮ ಅಕ್ಕ, ನಾನು,
ಅಷ್ಟೇ ಇವಾಗ ಡೈರಿ ಹೋಗಿಲ್ಲ ಮಿಲ್ಕ್ ಸ್ಕೂಲಿಗೆ. ತರಕ್ ಹೋಗ್ಬೇಕು ಮತ್ತೆ. ಬನ್ನಿ ಗೈಸ್, ಇವಾಗ ಟಿಫನ್ ಮಾಡೋರು. ನಮ್ಮ ಅಕ್ಕ ಟಿಫನ್ ತಿನ್ನೋಣ. ಗೈಸ್ ನೋಡಿ ನಮ್ಮ ಅಕ್ಕ ಮಾಡಿರೋ ಪಲಾವು. ಇವಾಗ ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀನಿ ರೀ ಗೈಸ್. ಚೆನ್ನಾಗೈತೆ ಗೈಸ್. ನಮ್ಮ ಅಕ್ಕನೂ ತಿಂತಾಳೆ. ಹೆಂಗೈತೆ?